ಎಸ್, ಇನ್ನು ನಿವೇದಿತಾ ಗೌಡ ಆಕೆಯ ಬಗ್ಗೆಯೂ ಕೂಡ ಒಂದು ಸುದ್ದಿ ಹರಿದಾಡ್ತಾ ಇದೆ. ಸಿಂಗಲ್ ಆದ ಮೇಲೆ ನಿವೇದಿತಾ ಫುಲ್ ಚೇಂಜ್ ಆಗಿದ್ದಾರೆ. ನಿವಿ ಕಾಲಿಟ್ಟ ಕಡೆ ಫುಲ್ ಜಾಲಿ ಜಾಲಿ. ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ, ರೀಲ್ಸ್ ಸ್ಕ್ರೀನ್ ನಲ್ಲಿ ಮಿಂಚುವಂತಹ ನಿವೇದಿತಾ ಗೌಡ, ಡ್ಯಾನ್ಸ್ ಕ್ವೀನ್ ನಿವೇದಿತಾ ಗೌಡ. ಸಿಂಗಲ್ ಆದ ಮೇಲೆ ನಿವೇದಿತಾ ಫುಲ್ ಚೇಂಜ್ ಆಗಿದ್ದಾರೆ. ಅಂದ್ರೆ ಡಿವೋರ್ಸ್ ನ ಬಳಿಕ ಸ್ವತಂತ್ರರಾದ ನಂತರ ನಿವಿ ಕಾಲಿಟ್ಟ ಕಡೆ ಜಾಲಿ ಜಾಲಿ, ನಿವೇದಿತಾ ಗೌಡ ಕಾಲಿಟ್ಟ ಕಡೆ ಖುಲ್ಲಂ ಖುಲ್ಲಾ ಡ್ಯಾನ್ಸ್. ಯಾವುದೇ ತರಹದ ಭಯ ಇಲ್ಲ. ಡಿವೋರ್ಸ್ ಬಳಿಕ ಡೈವರ್ಟ್ ಆದ್ರ ನಿವೇದಿತಾ ಗೌಡ ಸ್ವತಂತ್ರಳಾದ ಬಳಿಕ ಡೈವರ್ಟ್ ಆದ್ರ. ಗೋವಾದಲ್ಲೂ ಡ್ಯಾನ್ಸ್ ಮಾಡ್ತಾರೆ, ಕೆಸಿನೋದಲ್ಲೂ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಜಾಸ್ತಿ, ಬಟ್ಟೆ ಕಮ್ಮಿ, ಫುಲ್ ಜಾಲಿ ಮೋಡ್. ಸಿಂಗಲ್ ಆದ ಮೇಲೆ ನಿವೇದಿತಾ ಫುಲ್ ಚೇಂಜ್ ಆಗಿದ್ದಾರೆ, ಬದಲಾಗಿದ್ದಾರೆ. ಹೇಳೋರಿಲ್ವಾ ಕೇಳೋರಿಲ್ವಾ ಅಂತ ಹೇಳಿ ನೆಟ್ಟಿಗರು ಕ್ವಶನ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿವೇದಿತಾ ಗೌಡ ಗೋವಾದಲ್ಲೂ ಡ್ಯಾನ್ಸ್ ಮಾಡ್ತಾರೆ, ಕೆಸಿನೋದಲ್ಲೂ ಕೂಡ ಡ್ಯಾನ್ಸ್ ಮಾಡ್ತಾರೆ. ಈ ಡ್ಯಾನ್ಸ್ ಆಕೆಯ ಸ್ವಾತಂತ್ರ್ಯ ಮತ್ತು ಆಕೆಯ ಹಕ್ಕು, ಅದು ಪ್ರಶ್ನೆಯಲ್ಲ. ಆದರೆ ಸಾಮಾಜಿಕವಾಗಿ ಗುರುತಿಸಿಕೊಂಡ ನಂತರ ಒಬ್ಬೊಬ್ಬರಿಗೆ ಒಂದೊಂದು ಬದ್ಧತೆಗಳಿರ್ತವೆ. ಪತ್ರಕರ್ತರು ಅನ್ನುವಾಗ ಪತ್ರಕರ್ತರದ್ದೇ ಆದಂತಹ ಬದ್ಧತೆಗಳಿರುತ್ತೆ. ಅವರ ವೈಯಕ್ತಿಕ ವಿಚಾರಗಳು ಕೂಡ ಪ್ರಶ್ನೆಗೆ ಅರ್ಹವಾಗುತ್ತೆ. ಜನ ನಾಳೆ ಕೇಳಬಹುದು. ಸ್ಟುಡಿಯೋದಲ್ಲಿ ಕೂತ್ಕೊಂಡು ಊರ್ ಜನಕ್ಕೆ ಬುದ್ಧಿ ಹೇಳ್ತೀರಿ, ನಿಮ್ಮ ವೈಯಕ್ತಿಕ ಬದುಕು ಯಾಕೆ ಇಷ್ಟು ಹೊಲಸು ಅಂತ ಕೇಳಿದಾಗ ನಾವು ಆ ಪ್ರಶ್ನೆಗೆ ಉತ್ತರವನ್ನು ಕೊಡಲೇಬೇಕಾಗುತ್ತೆ. ಅದಕ್ಕೆ ಕಾರಣವನ್ನು ಕೂಡ ಕೊಡಲೇಬೇಕಾಗುತ್ತೆ. ಅಂದರೆ ನಾವು ಸಾಮಾಜಿಕವಾಗಿ ಗುರುತಿಸಿಕೊಂಡವರು. ಇದು ಯಾಕೆ ಈ ಉದಾಹರಣೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿವೇದಿತಾ ಗೌಡ ನಮ್ಮ ಕರುನಾಡ ಹೆಣ್ಣು ಮಗಳು. ಆಕೆಯ ಮೇಲೆ ಒಂದು ಸಣ್ಣ ಕನ್ಸರ್ನ್ ಇಡುವಂತಹದ್ದು ಪತ್ರಕರ್ತರು ಜೊತೆಗೆ ಕನ್ನಡಿಗರಾದಂತಹ ನಮ್ಮಗಳಿಗೆ ಒಂದು ಬಾಧ್ಯತೆ ಇರುತ್ತೆ, ಒಂದು ಜವಾಬ್ದಾರಿಗಳಿರ್ತವೆ. ನಮ್ಮ ಕನ್ನಡದ ಹುಡುಗಿ ಹೆಂಗಿರಬೇಕು ಅಂತ ಹೇಳಿ ಕನ್ನಡಿಗರ ಕಾಲ್ಪನಿಕ ಜಗತ್ತಲ್ಲಿ ಒಂದು ಕಲ್ಪನೆ ಅನ್ನೋದಿರುತ್ತಲ್ಲ. ಸೊ ಹಾಗಾಗಿ ಜೊತೆಗೆ ಡಿವೋರ್ಸ್ ಆದ ನಂತರ ಆಕೆ ಕಡಿವಾಣದಲ್ಲಿ ಇರಬೇಕು ಎನ್ನುವಂಥ ಕನ್ಸರ್ನ್ಗಳು ಕನ್ನಡಿಗರಿಗೆ ಇರುತ್ತೆ. ಸೊ ನಿವೇದಿತಾ ಗೌಡ ಗೋವಾಗೂ ಹೋಗಿ ಡ್ಯಾನ್ಸ್ ಮಾಡ್ತಾರೆ, ಕೆಸಿನೋದಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಇದು ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ನಿವಿ ಬಳುಕಿಸಿದ ಸೊಂಟಕ್ಕೆ ವಿದೇಶಿಗರು ಕೂಡ ಫಿದಾ ಆಗಿದ್ದಾರೆ. ಅಬ್ಬಬ್ಬಾ, ಅದೇನು ಡ್ಯಾನ್ಸು! ಡಿವೋರ್ಸ್ ಬಳಿಕ ನಿವಿಗೆ ಫುಲ್ಲು ಚಾನ್ಸು. ನಿವಿ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅಂದ್ರೆ, ಕೆಸಿನೋದಲ್ಲಿ ಡ್ಯಾನ್ಸ್ ಮಾಡುವ ಮುಖಾಂತರ ಯಾವ ಮೆಸೇಜ್ ಅನ್ನ ಸೊಸೈಟಿಗೆ ಕೊಡ್ತಾ ಇದ್ದಾರೆ? ಕೆಸಿನೋ ಆಟಕ್ಕೆ ನಿವೇದಿತಾ ಪ್ರಚೋದನೆಯನ್ನ ಕೊಟ್ರ? ಡಿವೋರ್ಸ್ ಬಳಿಕ ಕಂಪ್ಲೀಟ್ ಬದಲಾದ ನಿವಿಗೆ ನೆಟ್ಟಿಗರು ಕಾಮೆಂಟ್ ಬಾಕ್ಸ್ ನಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಂಸಾರಿಗೂ ಸಂಚಾರಿಗೂ ವ್ಯತ್ಯಾಸ ಇದೆ ಎಂದ ನೆಟ್ಟಿಗರು. ಡ್ಯಾನ್ಸ್ ಜಾಸ್ತಿ ಇರುತ್ತೆ, ಬಟ್ಟೆ ಕಮ್ಮಿ ಇರುತ್ತೆ. ನಿವೇದಿತಾ ಗೌಡಾಳ ಡ್ಯಾನ್ಸಿಗೆ, ಆಕೆ ಬಳುಕಿಸುವ ಸೊಂಟಕ್ಕೆ ವಿದೇಶಿಗರು ಕೂಡ ಫುಲ್ ಫಿದಾ ಆಗಿದ್ದಾರೆ. ಗೋವಾಕ್ಕೆ ಹೋದ್ರು ಡ್ಯಾನ್ಸ್ ಮಾಡ್ತಾರೆ, ಕೆಸಿನೋದಲ್ಲೂ ಕೂಡ ಮೈ ಮರೆತು ಡ್ಯಾನ್ಸ್ ಮಾಡ್ತಾರೆ. ಆ ಡ್ಯಾನ್ಸ್ ಖುಲ್ಲಂ ಖುಲ್ಲವಾಗಿರುತ್ತೆ. ವಿದೇಶಿಗರು ಕೂಡ ತಲೆದೂಗ್ತಾರೆ. ನಮ್ಮ ಕನ್ನಡದ ಹೆಣ್ಣು ಮಗಳು ಡಿವೋರ್ಸ್ನ ಬಳಿಕ ಡೈವರ್ಟ್ ಆಗಿಬಿಟ್ಲಾ? ನಿವೇದಿತಾರನ್ನ ಕಂಟ್ರೋಲ್ ಮಾಡ್ತಾ ಇಲ್ವಾ ಯಾರೂ ಕೂಡ? ನಿವೇದಿತಾ ಕೆಸಿನೋಗೆ ಹೋಗಬಾರ್ದಾಗಿತ್ತು. ನೋಡಿ, ಗೋವಾದಲ್ಲಿ ಡ್ಯಾನ್ಸ್ ಮಾಡಿದ್ದಕ್ಕೂ ಯಾರ ತಕರಾರಿಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಯಾವುದೇ ರೀತಿಯ ಡ್ಯಾನ್ಸ್ ಮಾಡಿದ್ರು ಯಾರ ತಕರಾರೂ ಇಲ್ಲ, ಯಾರ ಅಭ್ಯಂತರವೂ ಇಲ್ಲ. ಆದರೆ ಈ ಕೆಸಿನೋದಂತಹ ಮನೆಹಾಳು ಕೇಂದ್ರ ಅದು. ಈ ಕೆಸಿನೋ ಅನ್ನುವಂತಹದ್ದು ಮನರಂಜನಾ ಕೇಂದ್ರ ಅಲ್ಲ, ಅದು ಮನೆಹಾಳು ಕೇಂದ್ರ. ಆ ಕೆಸಿನೋದಲ್ಲಿ ಆಡುವಂತಹ ಗೇಮಿಗೆ ಸಾಕಷ್ಟು ಜನ ಅಡಿಕ್ಟ್ ಆಗಿರ್ತಾರೆ. ಕೂತು ಜಾಗದಲ್ಲೂ ಆಟ ಆಡ್ತಾ ಇರ್ತಾರೆ. ಕೆಲಸ ಮಾಡೋ ಸಂಸ್ಥೆಗಳಲ್ಲೂ ಕೆಲವರು ಅಡಿಕ್ಟ್ ಆದಂತಹ ವ್ಯಕ್ತಿಗಳು ಆಟ ಆಡೋದನ್ನು ಗಮನಿಸಿದ್ದೀವಿ. ಈ ಕೆಸಿನೋ ಇದೆಯಲ್ಲ, ಈ ಕೆಸಿನೋ ಮನರಂಜನಾ ಕೇಂದ್ರ ಅಂತೇಳಿ ಯಾರು ಅನ್ಕೋಬೇಡಿ, ಇದು ಮನೆಹಾಳು ಕೇಂದ್ರ. ಕೆಸಿನೋದಲ್ಲಿ ಆಟ ಆಡ್ಕೊಂಡು ಮನೆ ಮಾರ್ಕೊಂಡವರು ಎಷ್ಟು ಜನ ಇದ್ದಾರೆ ಗೊತ್ತಾ? ಸಾಲ ಮಾಡ್ಕೊಂಡು ಕೊನೆಗೆ ಸಾಲ ತೀರಿಸಲು ಆಗದೆ ನೇಣು ಹಾಕೊಂಡು ಸತ್ತೋಗಿರೋರು ಎಷ್ಟು ಜನ ಇದ್ದಾರೆ ಗೊತ್ತಾ? ನಮ್ಮ ಯುವಕರು ಕೆಸಿನೋಗೆ ಹೋಗಿ ದುಡ್ಡು ಹಾಳು ಮಾಡ್ಕೋತಿದ್ದಾರೆ. ಸಂಸಾರಸ್ಥರಾಗಬೇಕಿದ್ದಂಥ ಯುವಕರು ಈ ಕೆಸಿನೋದಂತಹ ಒಂಥರದ್ದು
ಮನೆಹಾಳು ಕೇಂದ್ರಕ್ಕೆ ಹೋಗಿ ಇರೋ ಮನೆ ಮಠಗಳನ್ನು ಮಾರ್ಕೊಂಡವರಷ್ಟು ಜನ ಇದ್ದಾರೆ. ಹಾಗಾಗಿ ನಮ್ಮ ನಿವೇದಿತಾ ಗೌಡ ಅನ್ನುವಂಥ ಹೆಣ್ಣು ಮಗಳು ಕೆಸಿನೋದಲ್ಲಿ ಡ್ಯಾನ್ಸ್ ಮಾಡಿದಾಗ ಅದನ್ನು ಕಂಡ ನಮ್ಮ ಕನ್ನಡಿಗರ ಪೈಕಿ ಯಾರಾದರೂ ಕೆಸಿನೋದ ಮೇಲೆ ಆಸಕ್ತಿ ಹುಟ್ಟಿ ಕೆಸಿನೋಗೆ ಹೋಗಿ ಸಾಲ ಮಾಡ್ಕೊಂಡೇನಾದರೂ ಆಟ ಆಡಿ, ಅದು ಜೂಜದು, ಆಧುನಿಕ ಜೂಜದು, ಜೂಜಾಡಿ ಏನು ಹಣ ಕಳ್ಕೊಂಡ್ರೆ ಅದಕ್ಕೆ ಯಾರು ಜವಾಬ್ದಾರಿ? ಹಾಗಾಗಿ ಯಾರಿಗೂ ಪ್ರೇರಣೆಯಾಗಬಾರ್ದು ಈಕೆಯ ಡ್ಯಾನ್ಸು, ಯಾರಿಗೂ ಪ್ರಚೋದನೆಯೂ ಆಗಬಾರ್ದು ಈಕೆಯ ಡ್ಯಾನ್ಸು, ಯಾರಿಗೂ ಇನ್ಸ್ಪಿರೇಷನ್ ಆಗಬಾರ್ದು ಈಕೆಯ ಡ್ಯಾನ್ಸು. ನಿವೇದಿತಾ ಗೌಡ ಡ್ಯಾನ್ಸ್ ನೋಡ್ಕೊಂಡು ನಾನು ಕೆಸಿನೋಗಾಗಿ ದುಡ್ಡು ಹಾಳು ಮಾಡ್ಕೊಂಡೆ ಅಂದರೆ ನಿಮ್ಮ ಕರ್ಮ, ನಿಮ್ಮ ಹಣೆ ಬರಹ. ಹಾಗಾಗಿ ಯಾರೂ ಕೂಡ ಕೆಸಿನೋ ಆಟ ಆಡಬೇಡಿ, ಜೊತೆಗೆ ಕೆಸಿನೋಗೆ ಯಾರೂ ಕೂಡ ಪ್ರಚೋದನೆಯನ್ನು ಕೊಡಬೇಡಿ. ಕಾರಣ ಕೆಸಿನೋ ಎನ್ನುವಂತಹದ್ದು ಅತ್ಯಾಧುನಿಕ ಜೂಜಾಟ. ಜೂಜಾಟದಲ್ಲಿ, ಜೂಜಿನ ಯುದ್ಧದಲ್ಲಿ ಗೆದ್ದ ಚರಿತ್ರೆಯೇ ಇಲ್ಲ. ಹಾಗಾಗಿ ಕೆಸಿನೋದ ಬಗ್ಗೆ ಜಾಗೃತೆ ವಹಿಸಿ.